ಹಾಯ್ ಎವ್ರಿವಾನ್, ದಿಸ್ ಇಸ್ ಮೊಹಮ್ಮದ್ ಹಸನ್ ನಾಯ್ಕರ್. ನಿಮ್ಮ ಸೆಕೆಂಡ್ ಪಿ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ರಿಸಲ್ಟ್ಗಾಗಿ ನೀವು ಈಗರ್ಲಿ ವೇಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಆದ್ರೂ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿನೇ ತುಂಬಾ ವಿದ್ಯಾರ್ಥಿಗಳು ನಮ್ಮ ಸಿಟಿಯಲ್ಲಿ ಯಾವ ಒಳ್ಳೆ ಕಾಲೇಜಸ್ ಇವೆ ಅಂತ ಹೇಳಿ ಹುಡುಕ್ಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಈ ಕಾಲೇಜ್ ಸೆಲೆಕ್ಟ್ ಮಾಡುವಾಗ ನೀವು ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಸ್ಗಳಿಂದ ನಿಮ್ಮ ನೆಕ್ಸ್ಟ್ 3 ವರ್ಷಗಳು ಕಂಪ್ಲೀಟ್ ಆಗಿ ಹಾಳಾಗಬಹುದು. ನಿಮ್ಮ ಇಡೀ ಕರಿಯರ್ ಅನ್ನ ಬರ್ಬಾದ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಯಾವ ರೀತಿ ಸರಿಯಾಗಿ ಕಾಲೇಜ್ ಅನ್ನ ಹುಡುಕ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ತುಂಬಾ ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಸೊ ಡಿಗ್ರಿ ಮುಗಿದ ನಂತರ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಪಡೆದುಕೊಳ್ಳುವಂತಹ ಸ್ಕಿಲ್ ಇಲ್ಲ, ರಾಂಗ್ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡಿದೆ. ಈ ಎಲ್ಲಾ ತಪ್ಪುಗಳನ್ನ ನೀವು ನೆಕ್ಸ್ಟ್ 3 ವರ್ಷಗಳಲ್ಲಿ ಮಾಡಬಹುದು. ಸೊ ಈ ಒಂದು ವಿಡಿಯೋ 8 ರಿಂದ 10 ನಿಮಿಷದ ವಿಡಿಯೋನ ಸರಿಯಾಗಿ ನೋಡಿ, ಯಾವ ರೀತಿ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂಡ್ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಯಾವ ರೀತಿ ನಿಮ್ಮ ಗೋಲ್ ಅಚೀವ್ ಮಾಡಬೇಕು ಅಂಡ್ ಯಾವ ರೀತಿ ನಿಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡಬೇಕು ಅದನ್ನ ತಿಳಿಸ್ತಾ ಹೋಗ್ತೀನಿ. ಪೆನ್ ಅಂಡ್ ಪೇಪರ್ ತಗೊಂಡು ಕೂತ್ಕೊಳ್ಳಿ. ಜಸ್ಟ್ ವಿಡಿಯೋಸ್ ನೋಡೋದ್ರಿಂದ ಮರ್ತ್ ಹೋಗ್ಬಿಡ್ತೀರಾ ವಿಡಿಯೋ ಮುಗಿಯೋದರ ಒಳಗಾಗಿನೇ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನಂಬರ್ 1, ನೋ ಕಾಲೇಜ್ ವಿಲ್ ಮೇಕ್ ಯು ಜಾಬ್ ರೆಡಿ. ಅಂದ್ರೆ ಯಾವುದೇ ಕಾಲೇಜ್ ನಿಮಗೆ ಜಾಬ್ ಸಿಗುವಷ್ಟು ಕೆಪೇಬಲ್ ವ್ಯಕ್ತಿಯಾಗಿ ಮಾಡೋದಿಲ್ಲ. ಈ ಸತ್ಯವನ್ನ ಬರೆದಿಟ್ಕೊಳ್ಳಿ. ಕಾಲೇಜ್ ಹೋಗೋದ್ರಿಂದ, ಕಾಲೇಜ್ ಮುಗಿಸೋದ್ರಿಂದ ಯಾವುದೇ ಜಾಬ್ ಸಿಗೋದಿಲ್ಲ. ನಂಬರ್ 2, ನೋ ಡಿಗ್ರಿ ಸರ್ಟಿಫಿಕೇಟ್ ವಿಲ್ ಗೆಟ್ ಯು ಅ ಜಾಬ್. ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ನ ಆಧಾರದ ಮೇಲೆ ನಿಮಗೆ ಯಾವುದೇ ಜಾಬ್ ಸಿಗೋದಿಲ್ಲ. ನೀವು ಕೇಳ್ತಾ ಇರ್ಬೋದು ಮನಸ್ಸಲ್ಲಿ, ಈ ರೀತಿ ಯಾಕೆ ಹೇಳ್ತಾ ಇದ್ದೀರಾ ಸರ್ ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ತಾರೆ ಇಂಡಿಯಾದಲ್ಲಿ, ಬಟ್ ಅವ್ರಿಗೆ ಜಾಬ್ ಸಿಗೋದಿಲ್ಲ. ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಮಹೇಶ್ ಅನ್ನೋದು ಒಬ್ಬ ಸ್ಟೂಡೆಂಟ್. ಅವನು ರೀಸೆಂಟ್ಲಿ ಬಿ.ಕಾಮ್ ಅನ್ನ ಮುಗಿಸಿದ. ಬಿ.ಕಾಮ್ ಮುಗಿಸಿದ ನಂತರ ಅವನು ಜಾಬ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅವನಿಗೆ ಒಂದು ಜಾಬ್ ಸಿಕ್ತು. ಆ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಿದಾಗ ಅವನಿಗೆ ಮಂತ್ಲಿ ಸ್ಯಾಲರಿ ಸಿಗ್ತಾ ಇದೆ 6,000 ರೂಪಾಯಿ. ಬಿ.ಕಾಮ್ ಮುಗಿಸಿದ ನಂತರ ಅವನು ಮಾಡಿರೋಂಥ, ಮಹೇಶ್ ಮಾಡಿರೋಂಥ ತಪ್ಪುಗಳನ್ನ ನೀವು ಮಾಡಿದ್ರೆ ನಿಮ್ಮ ಫ್ಯೂಚರ್ನು ಕೂಡ ಅದೇ ರೀತಿ ಇರುತ್ತೆ. ನಿಮ್ಮ ಸ್ಯಾಲ್ರಿ 6 ರಿಂದ 8 ಸಾವಿರಕ್ಕೆ ಹೆಚ್ಚಾಗಿರ್ಬಹುದು 3 ವರ್ಷ ಮುಗಿದ ನಂತರ. ಡಿಗ್ರಿ ಮುಗಿದ ನಂತರ ಆ 3 ವರ್ಷದಲ್ಲಿ, ಅಂದ್ರೆ ಇಲ್ಲಿಂದ 15 ವರ್ಷದವರೆಗೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ತುಂಬಾ ಹಣ ಖರ್ಚು ಮಾಡಿದ್ದಾರೆ, ನಿಮಗೆ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಅದನ್ನು ಸರಿಯಾಗಿ ಸದುಪಯೋಗ ಪಡೆದುಕೊಳ್ಳದೇ ಇದ್ರೆ, ಸರಿಯಾಗಿ ನಾಲೆಡ್ಜ್ ಸ್ಕಿಲ್ಸ್ ಅಕ್ವೈರ್ಡ್ ಮಾಡದೇ ಇದ್ರೆ, ನೀವು ಕೂಡ 8-10 ಸಾವಿರ ರೂಪಾಯಿ ಜಾಬ್ ಅನ್ನ ಪಡೆದುಕೊಳ್ತೀರಾ 3 ವರ್ಷದ ನಂತರ. ನಿಮ್ಮ ಪೇರೆಂಟ್ಸ್ ನ ನಿರೀಕ್ಷೆಗಳಿರುತ್ತೆ, ನನ್ನ ಮಗ ಡಿಗ್ರಿ ಮುಗಿಸ್ತಾ ಇದ್ದಾನೆ, ಮುಗಿಸಿದ ತಕ್ಷಣ ಒಂದು ಜಾಬ್ ಸಿಗುತ್ತೆ, ತಿಂಗಳ ಒಂದು 40-50 ಸಾವಿರ ರೂಪಾಯಿ ದುಡ್ಕೊಂಡ್ಬಂದು ಕೊಡ್ತಾನೆ ಅನ್ನುವಂತಹ ನಿರೀಕ್ಷೆಗಳು ಇರುತ್ತೆ. ಬಟ್ ನಿಮ್ಗೆ ರಿಯಾಲಿಟಿ ಗೊತ್ತಾಗ್ಬಿಟ್ಟು ಡಿಗ್ರಿ ಆದ ನಂತರ. ಸೊ ಹಾಗಾಗಿ 2 ಪಾಯಿಂಟ್ಸ್ ಇದೆಯಲ್ಲ, ವೆರಿ ಬಿಗ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳ್ತಾ ಇರೋದು. ಇದು ನಿಮ್ಗೆ ಈಗ ಅರ್ಥ ಆಗದೆ ಕೂಡ ಇರ್ಬೋದು. ಅರ್ಥ ಮಾಡ್ಕೊಂಡ್ರೆ ತುಂಬಾ ಫಾಸ್ಟ್ ಆಗಿ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೋತೀರಾ. ಇಲ್ಲ ಅಂದ್ರೆ 90% ಸ್ಟೂಡೆಂಟ್ಸ್ ನೀವು ಕೂಡ ನೆಕ್ಸ್ಟ್ 3 ವರ್ಷವನ್ನ ವೇಸ್ಟ್ ಮಾಡ್ತೀರಾ. ನಂಬರ್ 1 ನಾನು ಹೇಳಿದೆ, ಯಾವುದೇ ಡಿಗ್ರಿ ಕಾಲೇಜ್ ನಿಮಗೆ ಒಬ್ಬ ಜಾಬ್ ಪಡೆದುಕೊಳ್ಳುವಷ್ಟು ಅರ್ಹ ವ್ಯಕ್ತಿಯಾಗಿ ಮಾಡೋದಿಲ್ಲ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ ನ ಆಧಾರದ ಮೇಲೆ ನಿಮಗೆ ಯಾವುದೇ ಜಾಬ್ ಸಿಗೋದಿಲ್ಲ. ಇದು ಇವತ್ತಿನ ಈ ಜಗತ್ತಿನ ಒಂದು ರಿಯಾಲಿಟಿ, ಹಾರ್ಶ್ ರಿಯಾಲಿಟಿ. ಒಪ್ಕೊಳ್ಳಿ ಬಿಡಿ, ಫರಕ್ ಬೀಳೋದಿಲ್ಲ, ಇದು ರಿಯಾಲಿಟಿ. ಈಗ ನೀವು ನನಗೆ ಪ್ರಶ್ನೆ ಕೇಳ್ಬೋದು, ಸರ್ ಹಾಗಾದ್ರೆ ಡಿಗ್ರಿನ ಅವಶ್ಯಕತೆನೇ ಇಲ್ವಾ, ಡಿಗ್ರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಡಿಗ್ರಿ ಇಂಪಾರ್ಟೆಂಟ್ ಇದೆ, ಡಿಗ್ರಿನ ಅವಶ್ಯಕತೆ ಇದೆ. ಸೊ ಈಗ ನೀವು ಕೇಳ್ಬೋದು, ಸರ್ ನೀವು ಹೇಳಿದ್ರೆ ಡಿಗ್ರಿ ಇಂಪಾರ್ಟೆಂಟ್ ಇಲ್ಲ, ಅದರಿಂದ ಜಾಬ್ ಸಿಗೋದಿಲ್ಲ, ಜಾಬ್ ಸಿಗೋಷ್ಟು ನಾವು ರೆಡಿನೂ ಆಗೋದಿಲ್ಲ. ಬಟ್ ನೀವು ಹೇಳ್ತಾ ಇದ್ದೀರಿ ಡಿಗ್ರಿ ಇಂಪಾರ್ಟೆಂಟ್ ಇದೆ, ಡಿಗ್ರಿ ಬೇಕು ಅಂತ ಹೇಳಿ. ಎಸ್, ಹೇಳ್ತೀನಿ, ತಿಳ್ಕೊಳ್ಳಿ. ಈಗ ನಿಮ್ಮಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾರೆ, ಕೆಲವೊಬ್ರು ಪ್ರೈವೇಟ್ ಜಾಬ್ಗಾಗಿ ಪ್ರಿಪರೇಷನ್ ಮಾಡ್ತಾರೆ. ಸೊ ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ KS, IAS ನೀವು ಒಳ್ಳೆ ಜಾಬ್ಸ್ಗಾಗಿ ಪ್ರಿಪರೇಷನ್ ಮಾಡಬೇಕಂದ್ರೆ ಅಲ್ಲಿ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಡಿಗ್ರಿ ಸರ್ಟಿಫಿಕೇಟ್ ನ ಆಧಾರದ ಮೇಲೆ ಜಾಬ್ ನಿಮ್ಗೆ ಸಿಗೋದಿಲ್ಲ. ಜಾಬ್ಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನ್ ಬೇಕ್ರಿ? ಡಿಗ್ರಿ ಸರ್ಟಿಫಿಕೇಟ್. ಜಾಬ್ ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಬೇರೆ ಬುಕ್ಸ್ ಇವೆ, ಬೇರೆ ಸ್ಕಿಲ್ ಇವೆ. ಆ ಸ್ಕಿಲ್, ಆ ಬುಕ್ಸ್, ಆ ನಾಲೆಜ್ ನೀವು ಗಳಿಸ್ಕೊಂಡ್ರೆ ಮಾತ್ರ ಜಾಬ್ ಪಡೆದುಕೊಳ್ಳಬಹುದು ಕಾಂಪಿಟೇಷನ್ ಅಲ್ಲಿ ಗೆದ್ದು. ಅಥವಾ ನಿಮ್ಮಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಜಾಬ್ಗಾಗಿ ಆಸ್ಪೈರ್ ಮಾಡ್ತಾರೆ, ಪ್ರೈವೇಟ್ ಜಾಬ್ ಪಡ್ಕೋಬೇಕು, ಒಳ್ಳೆ ಜಾಬ್, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಗಳಿಸಬೇಕು ತಿಂಗಳ ಅಂತ ಹೇಳಿ. ಸೊ ಆಗ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿಯೂ ಕೂಡ ಬೇಕು. ಯಾವುದಿದೆ ಅಂತ ನೀವು ಕೇಳ್ಬಹುದು. ಈಗ ಏನಾಗುತ್ತೆ, ಒಂದು ಕಂಪ್ನಿಲಿ ಅನ್ಕೊಳ್ಳಿ 10 ಜನ ಎಂಪ್ಲಾಯೀಸ್ ಬೇಕಾಗಿದ್ದಾರೆ. ಈಗ ಅವ್ರು ನಾಳೆ ನಮಗೆ ಬೇಕಾಗಿದ್ದಾರೆ ಜಾಬ್ಸ್ಗಾಗಿ ಅಂತ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಕೊಟ್ರೆ 10 ಸ್ಟ್ಯಾಂಡರ್ಡ್ ಮುಗ್ದೋರು ಬರ್ಬೋದು, ಫಸ್ಟ್ PUC ಮುಗ್ದೋರು ಬರ್ಬೋದು, ಎಲ್ಲರೂ ಬರ್ಬೋದು. 10 ಜನ ಬೇಕಾಗಿದ್ದಾರೆ, 1,000 ಜನ ಅಪ್ಲಿಕೇಶನ್ ಹಾಕ್ಬೋದು. ಅವಾಗ 1,000 ಜನ ಇಂಟರ್ವ್ಯೂ ತಗೊಂಡು ಸೆಲೆಕ್ಷನ್ ಮಾಡ್ಲಿಕ್ಕೆ ತುಂಬಾ ಹಣ ಖರ್ಚು ಮಾಡಬೇಕಾಗುತ್ತೆ ಆ ಕಂಪನಿ.
ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಜನರನ್ನ ಫಿಲ್ಟರ್ ಮಾಡಿ ಡಿಗ್ರಿ ಇದ್ದವರು ಬನ್ನಿ ಅಂತ ಹೇಳ್ಬಹುದು. ಸೊ ಡಿಗ್ರಿಯಿಂದ ನಿಮ್ಗೆ ಏನ್ ಸಿಗ್ತಾ ಇದೆ, ಆ ಕಂಪನಿಯಲ್ಲಿ ಹೋಗಿ ನೀವು ಇಂಟರ್ವ್ಯೂ ಕೊಡಬಹುದು ಆ ಜಾಬ್ಗಾಗಿ. ಅದರರ್ಥ ಡಿಗ್ರಿ ಇದ್ದವರು ಬನ್ನಿ ಅಂದ್ರೆ ಡಿಗ್ರಿ ನೋಡಿ ನಿಮ್ಗೆ ಜಾಬ್ ಕೊಡೋದಿಲ್ಲ. ಡಿಗ್ರಿ ಇದ್ರೆ ನೀವು ಇಂಟರ್ವ್ಯೂ ಕೊಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಇಂಟರ್ವ್ಯೂ ರೂಮ್ ಎಂಟರ್ ಆದ ನಂತರ ನಿಮ್ಮ ಸ್ಕಿಲ್ಸ್ ಅನ್ನ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ, ನಾಲೆಜ್ ಅನ್ನ ಎಲ್ಲವನ್ನ ಟೆಸ್ಟ್ ಮಾಡಿ ನಂತರ ನಿಮ್ಗೆ ಜಾಬ್ ಕೊಡ್ತಾರೆ. ಸೊ ಹಾಗಾಗಿ ಡಿಗ್ರಿ ಸರ್ಟಿಫಿಕೇಟ್ ಯಾವುದಕ್ಕಾಗಿ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ, ಇಂಟರ್ವ್ಯೂಗಾಗಿ ಅಪ್ಲೈ ಮಾಡಲಿಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಬಟ್ ಆ ಸರ್ಟಿಫಿಕೇಟ್ನ ಮೇಲೆ ಯಾವುದೇ ಜಾಬ್ ಸಿಗೋದಿಲ್ಲ. ಸಿಕ್ಕರೂ ಕೂಡ ಮಹೇಶ್ಗೆ ಸಿಕ್ಕಿದ್ದಲ್ಲ 6,000 ರೂಪಾಯಿ ಸ್ಯಾಲ್ರಿ, ಅಷ್ಟೇ ಸ್ಯಾಲ್ರಿ ಸಿಗುತ್ತೆ, ಅದಕ್ಕಿಂತ ಹೆಚ್ಚು ಸಿಗೋದು ಇಲ್ಲ. ಬೇಕಂದ್ರೆ ರಿಯಾಲಿಟಿ ಇದೆ, ನಿಮ್ಮ ಅಕ್ಕಪಕ್ಕದಲ್ಲಿ ಸೀನಿಯರ್ ಜೊತೆ ಒಂದ್ಸಲ ಮಾತಾಡಿ ರಿಯಾಲಿಟಿ ಸತ್ಯ ನಿಮಗೆ ಗೊತ್ತು ಆಗುತ್ತೆ. ನೋಡಿ, ಇಂಡಿಯನ್ ಕಾಲೇಜಸ್ ಇದೆಯಲ್ಲ, ಭಾರತದಲ್ಲಿ ಇರುವಂತಹ ಕಾಲೇಜ್, ಅವುಗಳ ಜೊತೆ ಇರುವಂತಹ 2 ದೊಡ್ಡ ಸಮಸ್ಯೆಗಳನ್ನ ಹೇಳ್ತೀನಿ. ನಂಬರ್ 1, ಕಾಲೇಜಸ್ಗಳಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಲಾಗಿದೆ. ಸ್ಟೂಡೆಂಟ್ಸ್ ಎವ್ರಿ ಡೇ ಕಾಲೇಜ್ಗೆ ಬರಲೇಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಾಲೇಜ್ ನಿಮಗೆ ಒಬ್ಬ ಜಾಬ್ ಪಡೆದುಕೊಳ್ಳುವಂತಹ ಅರ್ಹ ವ್ಯಕ್ತಿಯಾಗಿ ಮಾಡೋದಿಲ್ಲ, ಆ ಸ್ಕಿಲ್ಸ್ ಅನ್ನ ಕಲಿಸೋದಿಲ್ಲ, ಯಾವುದೇ ಸ್ಕಿಲ್ಸ್ ಕಲಿಸೋದಿಲ್ಲ. ಉಲ್ಟಾ ನಿಮ್ಗೆ ಹೇಳ್ತಾ ಇದ್ದಾರೆ ಪ್ರತಿದಿನ ಕಾಲೇಜಿಗೆ ಬರಬೇಕು, ಬರಲಿಲ್ಲ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕೊಡೋದಿಲ್ಲ, ಆ ಇಂಟರ್ನಲ್ ಮಾರ್ಕ್ಸ್ ಸಿಗ್ಲಿಲ್ಲ ಅಂದ್ರೆ ನೀವು ಎಕ್ಸಾಮ್ ನಲ್ಲಿ ಫೇಲ್ ಆಗ್ತೀರಾ, ಅದು ಇದು ಅಂತ ಹೇಳಿ ನಿಮಗೆ ಭಯ ಹುಟ್ಟಿಸ್ತಾರೆ. ಸೊ ಹಾಗಾಗಿ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡುವಾಗ ಸರಿಯಾಗಿ ಕಾಲೇಜ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ನೀವು ಸಾಧಿಸಬೇಕಾಗಿರೋದನ್ನ ಅತಿ ಕಡಿಮೆ ಸಮಯದಲ್ಲಿ ನೀವು ಸಾಧನೆ ಮಾಡ್ತೀರಾ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ಸೊ ಹಾಗಾದ್ರೆ ಈಗ ಸೊಲ್ಯೂಷನ್ ಏನು? ಕಾಲೇಜ್ನಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಇದೆ, ಬಟ್ ಯಾವುದೇ ಸ್ಕಿಲ್ ಕಲಿಸ್ತಾ ಇಲ್ಲ. ಕಾಲೇಜ್ ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಯಾವ ಜಾಬು ಸಿಗೋದಿಲ್ಲ, ಇದು ಆದ್ರೂ ಕ್ಲಿಯರ್, ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾದ್ರೆ ಇದರ ಸೊಲ್ಯೂಷನ್ ಏನು? ಇದರ ಸೊಲ್ಯೂಷನ್ ನೋಡಿ. ನಂಬರ್ ಒನ್, ಸ್ಟ್ರಿಕ್ಟ್ ಆಗಿರುವಂತಹ ಬೆಸ್ಟ್ ಕಾಲೇಜಸ್ಗಳಲ್ಲಿ ಸಾವಿರಾರು ರೂಪಾಯಿಗಳನ್ನ, ಲಕ್ಷಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ಅಡ್ಮಿಷನ್ ತಗೋಬೇಡಿ. ಅಂದ್ರೆ ಇರುತ್ತೆ, ನಮ್ಮ ಸಿಟಿಯಲ್ಲಿ ಬ್ಯಾಂಗ್ಳೂರಲ್ಲಿ ಇದು ಬೆಸ್ಟ್ ಕಾಲೇಜ್, ತುಮಕೂರಲ್ಲಿ ಇದು ಬೆಸ್ಟ್ ಕಾಲೇಜ್, ಹಾಸನದಲ್ಲಿ ಇದು ಬೆಸ್ಟ್ ಕಾಲೇಜ್, ಧಾರವಾಡದಲ್ಲಿ ಇದು ಬೆಸ್ಟ್ ಕಾಲೇಜ್. ಈ ಬೆಸ್ಟ್ ಕಾಲೇಜ್ ಇದೆಲ್ಲ ಏನು ಬೆಸ್ಟ್ ಇಲ್ಲ, ನಿಮ್ಮ ಮೈಂಡ್ ನಲ್ಲಿ ಆ ರೀತಿ ಕ್ರಿಯೇಟ್ ಮಾಡಲಾಗಿದೆ. ಜಸ್ಟ್ ಅಲ್ಲಿ ಹೋಗಿ ಅದೇ ಸಿಲೆಬಸ್ ಕಲಿಸ್ತಾರೆ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕ್ಸಾಮ್ ಅದೇ ಇರುತ್ತೆ, ತುಂಬಾ ಈಸಿ ಎಕ್ಸಾಮ್, ಅದೇ ಕ್ವಶನ್ ಪ್ರತಿ ವರ್ಷ ರಿಪೀಟ್ ಆಗ್ತವೆ. ಎಲ್ಲರೂ ಈಸಿಯಾಗಿ 10 ದಿನ 15 ದಿನ ಮುಂಚಿತವಾಗಿ ಓದಿ ಪಾಸ್ ಆಗ್ತಾರೆ. ರೆಗ್ಯುಲರ್ ಹೋಗೋರು ಕೂಡ 10 ದಿನ ಮುಂಚಿತವಾಗಿ ಓದಿ ಪಾಸ್ ಆಗ್ತಾರೆ ಅಷ್ಟೇ. ನೀವು 99% ಮಾಡಿದ್ರು ಕೂಡ ಆ ಮಾರ್ಕ್ಸ್ನ ಮೇಲೆ ಯಾವುದೇ ಜಾಬ್ ಸಿಗೋದಿಲ್ಲ. ಸೊ ಹಾಗಾದ್ರೆ, ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು PUC ಮುಗಿದಾಗ ಒಂದು ಬೆಸ್ಟ್, ನಮ್ಮ ಸಿಟಿಯ ಬೆಸ್ಟ್ ಕಾಲೇಜಲ್ಲಿ ನಾನು ತುಂಬಾ ಹಣ ಇನ್ವೆಸ್ಟ್ ಮಾಡಿ ಒಂದು ಅಡ್ಮಿಷನ್ ತಗೊಂಡಿದ್ದೆ. ಬಟ್ ನಾನು ಅಲ್ಲಿ ಹೋದ ನಂತರ ನನಗೇನು ಅನ್ಸಿತ್ತು, ಅದು ಕಾಲೇಜ್ ಬೆಸ್ಟ್ ಇದೆ, ಅಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಕಲೀಲಿಕ್ಕೆ ಬರ್ತಾರೆ ಅಂತ ಹೇಳಿ. ಬಟ್ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಯಾವ ರೀತಿ ಸ್ಟೂಡೆಂಟ್ಸ್ ಇರ್ತಾರೆ, ಈವನ್ ಕಲಿಸುವಂತ ಟೀಚರ್ಸ್ ಕೂಡ ಯಾವ ರೀತಿ ಇರ್ತಾರೆ ಅಂತ ಹೇಳಿ. ಏನು ಬೆಸ್ಟ್ ಇರೋದಿಲ್ಲ. ಕಾಲೇಜ್ ನೋಡಿ, ಬೆಸ್ಟ್ ಕಾಲೇಜ್ ಅಂದ್ರೆ ಅಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಬರೋದಿಲ್ಲ, ಅಲ್ಲಿ ಹೆಚ್ಚು ಹಣ ಕೊಡುವಂತ ಸ್ಟೂಡೆಂಟ್ಸ್ ಬರ್ತಾರೆ. ನೀವು ಎಕ್ಸಾಮ್ ನಲ್ಲಿ 2 ಸಲ ಫೇಲ್ ಆಗಿದ್ರು ಪರವಾಗಿಲ್ಲ, 10,000 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಆ ಬೆಸ್ಟ್ ಕಾಲೇಜಲ್ಲಿ ನಿಮ್ಮ ಅಡ್ಮಿಷನ್ ಆಗುತ್ತೆ. ಅಂಡ್ ಅದು ರಿಯಾಲಿಟಿ. ನೀವು ಜಸ್ಟ್ ಪಾಸ್ ಆಗಿದ್ರು ಕೂಡ 10,000 ರೂಪಾಯಿ ಹೆಚ್ಚಿಗೆ ಕೊಡಿ, ನಿಮ್ಮ ಅಡ್ಮಿಷನ್ ಆಗುತ್ತೆ ಆ ಕಾಲೇಜ್ನಲ್ಲಿ. ಸೊ ಹಾಗಾಗಿ ಬೆಸ್ಟ್ ಕಾಲೇಜಸ್ಗಳ ಹಿಂದೆ ಓಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಜಾಬ್ ಮುಖ್ಯ. ಡಿಗ್ರಿ ಮುಗಿದ ತಕ್ಷಣ ಒಳ್ಳೆ ಜಾಬ್ ಸಿಗಬೇಕು, ಒಳ್ಳೆ ಹಣ ಗಳಿಸಬೇಕು, ಹಾಗಾಗಿ ನೀವು ಕಲಿತಾ ಇರುವಂಥದ್ದು ಡಿಗ್ರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಏನ್ ಮಾಡಿ, ಲೀನಿಯಂಟ್ ಅಂದ್ರೆ ಆ ಕಾಲೇಜ್ ಸ್ಟ್ರಿಕ್ಟ್ ಇರಬಾರ್ದು ಅಂಡ್ ಹೆಚ್ಚು ಹಣನೂ ಕೂಡ ಖರ್ಚಾಗ್ಬೋದು, ಇಂತಹ ಕಾಲೇಜಸ್ಗಳಲ್ಲಿ ಅಡ್ಮಿಷನ್ ತಗೊಳ್ಳಿ. ಎವ್ರಿ ಡೇ ಕಾಲೇಜ್ ಹೋಗ್ಬೇಕನ್ನುವಂಥ ಕಂಪಲ್ಸರಿ ಅಲ್ಲಿ ಇರಬಾರ್ದು. ಇಂತಹ ಕಾಲೇಜಸ್ಗಳು ಇರುತ್ತೆ ನಿಮ್ಮ ಲೋಕಲ್ ಏರಿಯಾದಲ್ಲಿ, ಅಲ್ಲಿ ಅಡ್ಮಿಷನ್ ತಗೊಳ್ಳಿ. ಎಕ್ಸಾಮ್ಗಾಗಿ ಏನು ಮಾಡೋದು ಸರ್? ಎಕ್ಸಾಮ್ಗಾಗಿ ಸಿಂಪಲ್ ನೋಡಿ, 10 ದಿನ 15 ದಿನ ಮುಂಚಿತವಾಗಿ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿ ಆರಾಮಾಗಿ 60-70 ಪರ್ಸೆಂಟೇಜ್ ಮಾಡ್ಬೋದು. ಅಷ್ಟು ಈಸಿ ಇರುತ್ತೆ ಡಿಗ್ರಿ. ಕ್ವಶನ್ ಪೇಪರ್ ತುಂಬಾ ಸಿಂಪಲ್ ಇರುತ್ತೆ, ಅವೇ ಫಿಕ್ಸ್ ಕ್ವಶನ್ ಪ್ರತಿ ವರ್ಷ ರಿಪೀಟ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಆರಾಮಾಗಿ ಪಾಸ್ ಕೂಡ ಆಗ್ಬೋದು. ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು ವಿತ್ 50-60% ಸಾಕು, ಆರಾಮಾಗಿ ಇದನ್ನ ಸಾಧಿಸಬಹುದು. ಸೊ ಈಗ ಲೀನಿಯಂಟ್ ಕಾಲೇಜ್ ಅಂದರೆ ಸ್ಟ್ರಿಕ್ಟ್ ಇಲ್ಲದೆ ಇರುವಂತಹ ಸಿಂಪಲ್ ಲೋಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಳ್ಳೋದ್ರಿಂದ ಹಣ ಸೇವ್ ಆಯಿತು, ನಿಮಗೆ ರೆಗ್ಯುಲರ್ ಕಾಲೇಜ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ತುಂಬ ಟೈಮ್ ಉಳಿಯುತ್ತೆ. ಸೊ ಈಗ ಈ ಟೈಮ್ ನೀವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವಷ್ಟು ಫಾಸ್ಟ್ ಆಗಿ ಸಕ್ಸಸ್ ಆಗ್ತೀರಾ ನಿಮ್ಮ ಕರಿಯರ್ನಲ್ಲಿ ಅಂತ ಹೇಳಿ. ಸೊ ಈಗ ನೀವೇನು ಮಾಡಬೇಕು, ಟೈಮ್ ಆದರೂ ಸಿಕ್ತು ನಿಮಗೆ, ಟೈಮ್ ಬೇಕು ನಿಮಗೆ ಸ್ಕಿಲ್ಸ್ ಅನ್ನ ಕಲೀಲಿಕ್ಕೆ. ಈಗ ನೀವು ಈ ಪ್ರಶ್ನೆನ ನಿಮಗೆ ಕೇಳ್ಕೊಳ್ಳಿ, ವಾಟ್ ಈಸ್ ಮೈ ಗೋಲ್ ಫಾರ್ ದ ನೆಕ್ಸ್ಟ್ 3 years? ನೆಕ್ಸ್ಟ್ 3 ವರ್ಷದಲ್ಲಿ ನಾನು ಏನು ಸಾಧಿಸಬೇಕು, ಯಾವ ಜಾಬ್ ಪಡೆದುಕೊಳ್ಳಬೇಕು, ಎಷ್ಟು ಹಣ ನಾನು ಗಳಿಸಬೇಕು, ಅದನ್ನ ಪೇಪರ್ ಅಂಡ್ ಪೆನ್ ತಗೊಂಡು ಬರ್ಕೊಳ್ಳಿ. ಅದಕ್ಕೆ ಹೇಳಿದೆ ಪೇಪರ್ ಅಂಡ್ ಪೆನ್ ತಗೊಳ್ಳಿ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀರಾ. ನಿಮ್ಮಲ್ಲಿ ಕೆಲವೊಬ್ರು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಹೋಗಬಹುದು, ನಾನು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕು, ನಾನು IAS ಆಗಬೇಕು, ನಾನು KS ಆಗಬೇಕು ಅಂತ ಹೇಳಿ.
ಸೊ ಈಗ ನೀವೇನು ಮಾಡ್ತೀರಾ, ಡಿಗ್ರಿಗೆ ಸರ್ಟಿಫಿಕೇಟ್ ಆದರೂ ಬೇಕು, ಅದಕ್ಕೆ ನೀವು ಅಡ್ಮಿಷನ್ ಮಾಡಿಸಿದ್ದೀರಾ ಕಡಿಮೆ ಹಣದಲ್ಲಿ, ನಿಮ್ಮ ಹತ್ರ ಟೈಮ್ ಇದೆ, ಡೈಲಿ ಕಾಲೇಜ್ಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ಈಗ ನೀವು ಕೋಚಿಂಗ್ ತೊಗೋಬಹುದು. ಕೋಚಿಂಗ್ ಇಲ್ಲ ಅಂದರೆ ನೀವೇ ಖುದ್ದು ಮನೆಯಲ್ಲಿ ಕೂತ್ಕೊಂಡು ಓದ್ಬೋದು, ಸೆಲ್ಫ್ ಪ್ರಿಪರೇಷನ್ ಮಾಡ್ಬೋದು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ತುಂಬ ಪ್ರಿಪರೇಷನ್ ಮಾಡಬೇಕಾಗುತ್ತೆ, ತುಂಬ ಓದಬೇಕಾಗುತ್ತೆ. ನೀವು ಕೆಲವೊಂದು ಜನ ಅನ್ಕೋತಾರೆ ನಾನು ಆರ್ಟ್ಸ್ ಆಗಿದೆ, BA ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅದು ದೊಡ್ಡ ಭ್ರಮೆ, ಸುಳ್ಳು. ನಿಮ್ಮ ಕಾಲೇಜ್ನಲ್ಲಿ ಡಿಗ್ರಿಯಲ್ಲಿ ಕಲಿಸುವಂತಹ ರೀತಿ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಾಗ ಓದುವಂತಹ ರೀತಿ ತುಂಬ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಹೆಚ್ಚು ಸಿಲೆಬಸ್ ತುಂಬ ಹೆಚ್ಚಿರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಕೂಡ ಇರುತ್ತೆ. ಬಟ್ ಡಿಗ್ರಿ ಇದೆಲ್ಲ ತುಂಬ ಈಸಿ, ಅದು ನಿಮಗೆ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನೀವೇನು ಮಾಡ್ಬೋದು, ಸೊ ನಿಮ್ಗೀಗ ಗೊತ್ತಾಯಿತು ಡಿಗ್ರಿಯಿಂದ ಹೆಲ್ಪ್ ಆಗೋದಿಲ್ಲ ಅಂತ ಹೇಳಿ. ಸೊ ಈಗ ನಿಮಗೆ ಟೈಮ್ ಸಿಗ್ತಾ ಇದೆಯಲ್ಲ, ಆ ಟೈಮಲ್ಲಿ ನೀವು ಕೋಚಿಂಗ್ ತೊಗೊಳ್ಳಿ ಅಥವಾ ಸೆಲ್ಫ್ ಪ್ರಿಪರೇಷನ್ ಮಾಡಿ, ನೀವು ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದರೆ. ಇನ್ನೊಂದು ಕಡೆ ಇಲ್ಲ ನಾನು ಗೌರ್ಮೆಂಟ್ ಬೇಡ ಪ್ರೈವೇಟ್ ಬೇಕು ಅಂದರೆ ಯಾವ ಜಾಬ್ ಬೇಕು ಅದನ್ನು ಸ್ಪೆಸಿಫೈ ಮಾಡಿ ಬರ್ಕೊಳ್ಳಿ, ಈ ಜಾಬ್ ನನಗೆ ಬೇಕು. ಸೊ ಈಗ ಆ ಜಾಬ್ ಪಡೆದುಕೊಳ್ಬೇಕಂದ್ರೆ ಯಾವ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು, ಅದು ಇಂಪಾರ್ಟೆಂಟ್. ಯಾವ ಸ್ಕಿಲ್ಸ್ ಬೇಕು, ಯಾವ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನೀವು ಯಾವುದೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಬಹುದು, ಆ ಸ್ಕಿಲ್ಸನ್ನು ಕಲ್ಕೋಬಹುದು. ಎಲ್ಲಾದರೂ ಕೋರ್ಸಸ್ ಮಾಡಿ ಹೋಗಿ ಪ್ರಾಕ್ಟಿಕಲಿ ಹೋಗಿ ಕೆಲಸ ಮಾಡಿ ಕಲೀರಿ. ಅದರಿಂದಾನೇ ನೀವು ಕೆಲಸ ಮಾಡೋದನ್ನು ಕಲಿತೀರಾ. ಕೇವಲ ಬುಕ್ಸ್ ಓದೋದ್ರಿಂದ ಜಾಬ್ ರೆಡಿ ಆಗೋದಿಲ್ಲ, ಪ್ರಾಕ್ಟಿಕಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ತುಂಬ ಫಾಸ್ಟಾಗಿ ಗ್ರೋ ಆಗ್ಬೋದು, ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡಬಹುದು. ಆ್ಯಂಡ್ ಈ ಕಂಪಲ್ಸರಿ ಅಟೆಂಡೆನ್ಸ್ ಇರುವಂಥ ಕಾಲೇಜ್ಗಾದರೂ ಯಾವತ್ತೂ ಹೋಗಬೇಡಿ, ಇದರಿಂದ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಫಸ್ಟ್ ಇಯರ್ ನಾನು ಹೋಗಿದ್ದೆ ಒಳ್ಳೆ ಕಾಲೇಜ್ನಲ್ಲಿ, ತುಂಬ ಅಟೆಂಡೆನ್ಸ್ ಕಂಪಲ್ಸರಿ ಇತ್ತು. ನಾನು 1 ವರ್ಷ ಆದ ನಂತರ ಬಿಟ್ಟು ಬೇರೆ ಕಾಲೇಜ್ಗೆ ಹೋದೆ, ಅಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಇರಲಿಲ್ಲ. ನಾನು ನನ್ನ ಟೈಮ್ ಬಳಸ್ಕೊಂಡೆ, ಏನು ಮಾಡಬೇಕು ಅದನ್ನು ಕಲೀಲಿಕ್ಕೆ, ನನಗೇನು ಇಷ್ಟ ಆಯಿತು, ಯಾವುದರಲ್ಲಿ ಕರಿಯರ್ ಬಿಲ್ಡ್ ಮಾಡಬೇಕಾಗಿತ್ತು ಅದನ್ನು ಕಲೀಲಿಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇಲ್ಲ. ಜಸ್ಟ್ ಇದು ನನ್ನ ಒಂದು ಒಪಿನಿಯನ್ ಅಲ್ಲ. ನಾನು ತುಂಬ ಜನ ವಿದ್ಯಾರ್ಥಿಗಳಿಗೆ ಮಾತಾಡಿದ್ದೀನಿ, ತುಂಬ ಜನ ನಾನು ಒಂದು ಮಹೇಶ್ನ ಎಕ್ಸಾಂಪಲ್ ಕೊಟ್ಟೆ. ಡಿಗ್ರಿ ಮುಗಿದ ನಂತರ 6,000 ರೂಪಾಯಿ ಗಳಿಸ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟು ಹಣ ಇನ್ವೆಸ್ಟ್ ಮಾಡಿ 3 ವರ್ಷ ಟೈಮ್ ಕೊಟ್ಟು 6,000 ರೂಪಾಯಿ ಗಳಿಸ್ತಾ ಇದ್ರೆ ತುಂಬ ನಿಮಗೆ ದುಃಖ ಆಗುತ್ತೆ. ಸೊ ಹಾಗಾಗಿ ಆ ಸಮಸ್ಯೆ ಫೇಸ್ ಮಾಡಬೇಡಿ. ಯಾಕಂದರೆ ರಿಯಾಲಿಟಿ ಇದು. ಯಾವುದೇ ಎಷ್ಟೋ ಚೆನ್ನಾಗಿರುವಂಥ ಕಾಲೇಜ್ಗೆ ಹೋಗಿ ಎಲ್ಲರೂ ಅದೇ ಬುಕ್ಸಲ್ಲಿರುವಂಥ ಥಿಯರಿ ಓದಿಸ್ತಾರೆ, ಎಕ್ಸಾಮ್ ಬರೆಸ್ತಾರೆ, ಯಾರೂ ಸ್ಕಿಲ್ಲನ್ನು ಕಲಿಸೋದಿಲ್ಲ. ಸ್ಕಿಲ್ಸ್ ಕಲಿಯೋದು ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಬೇಕಂದರೆ ಅದಕ್ಕೆ ಪ್ರಿಪರೇಷನ್ ಮಾಡೋದು, ಆ ಬುಕ್ಸ್ ಓದೋದು, ಆ ನಾಲೆಜ್ ಗಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ರೀತಿ ನೀವು ನಿಮ್ಮ ಕರಿಯರನ್ನು ಪ್ಲ್ಯಾನ್ ಮಾಡಬಹುದು. ಸೊ ನಾನು ಹೇಳಿದ್ನಲ್ಲ, ಸಿಂಪಲ್ ಲೋಕಲ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳಿ, ಹಣ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಆ ಟೈಮ್ ಬಳಸ್ಕೊಳ್ಳಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡಲಿಕ್ಕೆ. ರೀಸೆಂಟ್ಲಿ ನಾನು ಒಬ್ಬ ಸ್ಟೂಡೆಂಟ್ಗೆ ಮಾತಾಡ್ತಾ ಇದ್ದೆ. ಸೊ ಅವನು ಈಗ 2nd PUC ಮುಗಿಸಿದ್ದಾನೆ, ಫಸ್ಟ್ ಇಯರ್ನಲ್ಲಿ ಇದ್ದಾರೆ ಡಿಗ್ರಿಯಲ್ಲಿ ಕಾಮರ್ಸ್. ಅವನು IAS ಆಗುವಂಥ ಒಂದು ಗುರಿ ಇದೆ. ಬಟ್ ಅವನು ಕಾಲೇಜ್ಗೆ ಎವ್ರಿ ಡೇ ಹೋಗಲೇಬೇಕು, ಅಟೆಂಡೆನ್ಸ್ ಕಂಪಲ್ಸರಿ ಇದೆ, ಇಲ್ಲಾಂದರೆ ಇಂಟರ್ನಲ್ ಮಾರ್ಕ್ಸ್ ಸಿಗೋದಿಲ್ಲ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂದರೆ IAS ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಡಿಗ್ರಿ ಆದ ನಂತರ ಪ್ರಿಪರೇಷನ್ ಮಾಡಬೇಕಂದ್ರೆ IAS ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ 2-3 ವರ್ಷ ಟೈಮ್ ಬೇಕು. ಡಿಗ್ರಿ ಮುಗಿಸೋದ್ರ ಒಳಗೆ 21 ವರ್ಷ ಅವನಿಗಾಗಿರುತ್ತೆ. ಅದರ ನಂತರ ಅವನು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಂದ್ರೆ 2-3 ವರ್ಷ, 24-25 ವರ್ಷದವರೆಗೆ ವೇಟ್ ಮಾಡಬೇಕಾಗುತ್ತೆ ಜಾಬ್ ಪಡ್ಕೊಳ್ಳಿಕ್ಕೆ. ಸೊ ಈ ಸಮಸ್ಯೆಗಳು ಕ್ರಿಯೇಟ್ ಆಗಬಾರ್ದು ಅಂದರೆ ಈಗಿನಿಂದಾನೇ ಫಸ್ಟ್ ಇಯರಿಂದಾನೇ ನೀವು ಸರಿಯಾಗಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ನೋಡಿ, ತುಂಬ ಜನ ಸ್ಟೂಡೆಂಟ್ಸ್ ಡಿಗ್ರಿಯಲ್ಲಿ ಹೋದಾಗ ಲವ್ ಅಫೇರ್ಸ್ನಲ್ಲಿ, ಸ್ಮೋಕಿಂಗ್ನಲ್ಲಿ, ಡ್ರಿಂಕಿಂಗ್ನಲ್ಲಿ ಇನ್ವಾಲ್ವ್ ಆಗ್ತಾರೆ, ಇದರಲ್ಲಿ ಜೀವನ ಹಾಳು ಮಾಡ್ಕೋತಾರೆ. ಸೊ ನೀವು ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂದರೆ ಈ ರೀತಿ ನೀವು ನಿಮ್ಮ ಕರಿಯರನ್ನು ಪ್ಲ್ಯಾನ್ ಮಾಡಬಹುದು. ನೀವು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಮೆಂಟ್ನಲ್ಲಿ ನನಗೆ ತಿಳಿಸಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.